ತಾಲೂಕಿನ ಕುದೇರು ಗ್ರಾಮದ ಸಮೀಪವಿರುವ ಮೂಡಲ ಅಗ್ರಹಾರ ಗ್ರಾಮದಲ್ಲಿ 5,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು, ಸಣ್ಣಪುಟ್ಟ ಕಾಯಿಲೆ ಬಂದರೆ ಚಿಕಿತ್ಸೆ ಪಡೆಯುವುದಕ್ಕೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಳೆದ ಹಲವು ವರ್ಷಗಳಿಂದ ಬಾಗಿಲನ್ನೇ ತೆರೆದಿಲ್ಲ. ಗ್ರಾಮದಲ್ಲಿ ಕಿರಿಯ ಆರೋಗ್ಯ ಕೇಂದ್ರವನ್ನು ಕಳೆದ 20 ವರ್ಷದ ಹಿಂದೆ ನಿರ್ಮಿಸಲಾಗಿದ್ದು, ಇದುವರೆಗೂ ಬಾಗಿಲು ಮುಚ್ಚಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಡಾಕ್ಟರ್ ಅಥವಾ ನರ್ಸ್ ಅನ್ನು ಇದುವರೆಗೆ ನೇಮಿಸದೆ ಆರೋಗ್ಯ ಕೇಂದ್ರದ ಉಪಕರಣಗಳ ಮೇಲೆ ಧೂಳು ಕುಳಿತಿದೆ. ಈ ಕುರಿತು ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳಿಗೆ, ತಾಲೂಕು ಆರೋಗ್ಯ ಕೇಂದ್ರದ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಆರೋಗ್ಯ ಕೇಂದ್ರ ಕುಡುಕರ ಪಾಲಿಗೆ ಓಪನ್ ಬಾರ್ಗಳಾಗಿ ಪರಿವರ್ತನೆಗೊಂಡಿದೆ. ಸಂಜೆಯಾಗುತ್ತಿದ್ದಂತೆ ಕುಡುಕರು ಸೇರಿ ಕಂಠಪೂರ್ತಿ ಕುಡಿದು ಎಲ್ಲೆಂದರಲ್ಲಿ ಬಾಟಲ್ ಬಿಸಾಕಿ ಹೋಗುತ್ತಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ನಮ್ಮ ಗ್ರಾಮಕ್ಕೆ ಒಬ್ಬ ನರ್ಸ್ ಆದರೂ ನೇಮಿಸಿ ಎಂದು ಗ್ರಾಮದ ಮುಖಂಡ ಮಂಜುನಾಥ್ ಆಗ್ರಹಿಸಿದರು. ಈ ಆಸ್ಪತ್ರೆ ಇದು ಎಣ್ಣದ ಅಂಗಡಿ ಯಾವುದು ಇದು ಅಂತ ಗೊತ್ತಾಯ್ತಾ ಇಲ್ಲ. ನಮಸ್ಕಾರ, ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಮೂಡ್ಲಗ್ರದವರು. ಇವತ್ತು ನೀವು ಇಲ್ಲಿ ನೋಡ್ತಾ ಇರಬೇಕಂತ ಆರೋಗ್ಯ ಕೇಂದ್ರ ಏನಿದೆ, ಇದನ್ನ ಕಟ್ಟಡ ಮಾಡಿ ಒಂದು 15ರಿಂದ 20 ವರ್ಷ ಆಗಿದೆ. ಒಂದು 20 ವರ್ಷ ಆಗಿದೆ. 2014ರಲ್ಲಿ ಇದನ್ನ ಓಪನ್ ಮಾಡಿರೋದು. ಅಲ್ಲಿಂದ ಇಲ್ಲಿವರೆಗೂ ನಾವು ನಮ್ಮ ಬೇಡಿಕೆ ಇರೋದೇನು ಅಂತಂದರೆ, ಇಲ್ಲಿಗೆ ಪರ್ಮನೆಂಟಾಗಿ ಈ ಜಾಗದಲ್ಲಿ ಒಬ್ಬ ವಸತಿ ವ್ಯವಸ್ಥೆ ಎಲ್ಲನೂ ಮಾಡಿದ್ದಾರೆ. ಒಬ್ಬ ನರ್ಸ್ ಇಲ್ಲಿ ಹಾಕಬೇಕು, ವಾರಕ್ಕೆ 4 ಬಾರಿ ಡಾಕ್ಟ್ರು ಬಂದು ವಿಸಿಟನ್ನು ಮಾಡಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದು. ಆದರೆ ಈಗ ಜಿಲ್ಲಾಡಳಿತ ಮತ್ತು ವೈದ್ಯಕೀಯ ಕಾಲೇಜಿನವರು ಎಲ್ಲ ಇದು ಮಾಡಿ ವಾರಕ್ಕೆ 1 ದಿನ ಕಳಿಸ್ಕೊಡ್ತಾ ಇದ್ದಾರೆ. ಇವತ್ತೇನಾಗಿದೆ ಅಂತಂದರೆ, ಇಲ್ಲಿ ಒಂದು ನರ್ಸು ಉಳ್ಕೊಳ್ಳೋದಕ್ಕೆ ಏನು ಬೇಕೋ ಎಲ್ಲ ರೀತಿ ವ್ಯವಸ್ಥೆಗಳನ್ನ, ಮೂಲಭೂತ ಸೌಕರ್ಯ ಏನು ಬೇಕು, ಕುಡಿಯೋ ನೀರಾಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆಗಳನ್ನ ಇವತ್ತು ಇಲಾಖೆ ಮಾಡಿಕೊಟ್ಟಿದೆ. ಆದರೆ ಇಲಾಖೆ ಒಂದು ಜಾಣಕುರುಡು ಪ್ರದರ್ಶನವನ್ನು ಮಾಡ್ತಾ ಇದೆ. ಬಿಲ್ಡಿಂಗನ್ನು ಕಟ್ಟಿದೆ. ಯಾತಿಗೆ ಕಟ್ಟಿದ್ದಾರೆ ಅಂತಂದರೆ, ಕಮಿಷನ್ಗೋಸ್ಕರ ಕಟ್ಟಿದ್ರು. ಅಕಸ್ಮಾತ್ ಇಲ್ಲಿ ನರ್ಸ್ನ ಇಲ್ಲಿ ತಗೊಂಬಂದು ಉಳಿಸ್ಬೇಕು ಅಂತ ಇದು ಮಾಡಿದ್ರೆ ಯಾರಿಗೂ ಗೊತ್ತಾಗ್ತಾಯಿಲ್ಲ. ಆದ್ದರಿಂದ ಇವತ್ತೇನಾಗಿದೆ, ಈ ಅಕ್ಕಪಕ್ಕ ನೀವು ನೋಡ್ಬೋದು, ಎಲ್ಲ ಮದ್ಯದ ಪೌಚ್ಗಳಾಗಿರ್ಬೋದು, ಆಮೇಲೆ ಸಾರ್ವಜನಿಕ ತೊಂದರೆ ಆಗೋಂಥ ತುಂಬ ಕೆಲಸಗಳು ನಡೀತಾ ಇದೆ. ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಈ ಕಟ್ಟಡವನ್ನು ಕಟ್ಟಿ ನೀವು ಅನೈತಿಕ ಚಟುವಟಿಕೆ ಮಾಡೋದಕ್ಕಿಂತ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಇಲ್ಲಿಗೆ ಶೀಘ್ರದಲ್ಲೇ ಒಬ್ಬ ನರ್ಸ್ನ ನೇಮಿಸಿ ನಮ್ಮ ಈ ಗ್ರಾಮದಲ್ಲೇ ಉಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಹಾಗೆ ಸರ್ಕಾರಕ್ಕೆ ಕೇಳೋದು, ನೀವು 100 ಭಾಗ್ಯಗಳು ಕೊಡೋ ಬದಲು ಜನಕ್ಕೆ ನೀವು ಆರೋಗ್ಯ ಭಾಗ್ಯವನ್ನು ಕೊಟ್ಟರೆ ಅವರೇ ಎಲ್ಲ ರೀತಿಯ ಭಾಗ್ಯಗಳನ್ನ ಪಡ್ಕೊಳ್ತಾರೆ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ವಿ. ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ವಿ.